बैंगलोर में आई ate a dosa and I was like, ये डोसा होता है? ವಿರಾಟ್ ಕೊಹ್ಲಿ ಅವರು ಅನುಷ್ಕಾ ಶರ್ಮಾ ಅವರು ಎಷ್ಟು ದಿನಕ್ಕೆ ಒಂದ್ಸತಿ ಬರ್ತಾರೆ ಅಂತ ಅವ್ರು ಮುಂಚೆ ಟೇಕ್ ಅವೇ ಎಲ್ಲ ಬಂದಿತ್ತು, ಪಾರ್ಸಲ್ ಬಂದಿತ್ತು. ಸೊ ಈ ಸತಿ ಅವ್ರು ಫ್ರೀ ಇದ್ದಾಗ ಅವ್ರು ಬಂದು ತಿನ್ಕೊಂಡು ಹೋಗಿದ್ರು. ಮುಂಚೆನೆ ಫೋನ್ ಬಂದಿತ್ತು ನಮಗೆ. ವಿರಾಟ್ ಕೊಹ್ಲಿ ಮತ್ತೆ ಅನುಷ್ಕಾ ಶರ್ಮಾ ಇಷ್ಟ ಆಗಿರುವಂತ ದೋಸೆ ಟ್ರೈ ಮಾಡ್ತಾ ಇದ್ದೀನಿ. ಬೆಣ್ಣೆ ಮಸಾಲೆ ದೋಸೆ. ನಾನು ಬಂದು ಸುಮಾರು ಒಂದು 8 years ಆಯ್ತು ಈಗ. ಬಟ್ ಈ ಜಾಗದಲ್ಲಿ 100 ವರ್ಷ ಮೇಲಿಂದನೂ ದೋಸೆ ನಡೀತಾ ಇದೆ, ದೋಸೆ ಆಗ್ತಾನೆ ಇದೆ, ಜನ ಬರ್ತಾನೆ ಇದ್ದಾರೆ. ಇದು ಓವರ್ ನೈಟ್ ಅಂತ ಯಾವುದು ಆಗಲ್ಲ. ಇವೆನ್ಚುಲಿ ಹೋಗ್ತಾ 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 ಜನಕ್ಕೆ ಟೇಸ್ಟ್ ಇಷ್ಟ ಆಯಿತು, ಅವ್ರು ಬರ್ತಾ ಇದ್ರು. ನಮ್ಮ ಸರ್ವಿಸ್ ಕ್ವಾಲಿಟಿ ಎಲ್ಲ ನೋಡಿಕೊಂಡು ಹಾಗಾಗಿ ಅಪ್ರಿಷಿಯೇಟ್ ಮಾಡಿದ್ದಾರೆ. ಅದೇ ನಡ್ಸ್ಕೊಂಡು ಹೋಗ್ತಾ ಇದೀವಿ ಹಾಗೆ. ವಿರಾಟ್ ಕೊಹ್ಲಿ ಅನುಷ್ಕಾ ಶರ್ಮಾ ಅವ್ರನ್ನ ಬಿಟ್ಟು ಬೇರೆ ಯಾರೆಲ್ಲ ಸೆಲೆಬ್ರಿಟೀಸ್ ಬಂದಿದ್ರು? ಸುಮಾರು ಜನ ಬಂದಿದ್ದಾರೆ, ನಮ್ಮ ಕನ್ನಡದಿಂದ ಸುಮಾರು ಜನ ಬಂದು ಹೋಗಿದ್ದಾರೆ. ಶಿವಣ್ಣ ಬಂದಿದ್ರು, ಅಪ್ಪೂರು ಬರ್ತಾ ಇದ್ರು, ಸುಮಾರು ಬಂದಿದ್ದಾರೆ ಸರ್, ಎಲ್ಲರೂ ಬಂದಿದ್ದಾರೆ. ಮಣ್ಣೆತ್ತ ಜೆಸಿಬಿ ಕಪ್ಪೆತ್ತ ಮಾಡಿಸಿದ್ವಿ. ಮಹಾಲಕ್ಷ್ಮಿ ಲೇಔಟ್ ನಮ್ಮ ಕ್ಯಾಪ್ಟನ್ ವಿರಾಟ್. ಓಕೆ, ಈಗ ಸಾಕು. ನಮ್ಮ RCBಯ ಮನೆ ಬೇಗ ವಿರಾಟ್ ಕೊಹ್ಲಿ ಅವರು ರೆಗ್ಯುಲರ್ ಆಗಿ ಬೆಂಗಳೂರಲ್ಲಿ CTR ಗೆ ವಿಸಿಟ್ ಮಾಡ್ತಾ ಇದ್ರು. ಅವ್ರು ಬಂದಾಗೆಲ್ಲ ಮಸಾಲೆ ದೋಸೆನ ಟೇಸ್ಟ್ ಮಾಡ್ಬಿಟ್ಟು ಇದು ಮಸಾಲೆ ದೋಸೆ ಅವರ ಫೇವ್ರೇಟ್ ಆಗಿತ್ತು. ಸೊ ನಾನು ಇವತ್ತು ಅದೇ ಮಸಾಲೆ ದೋಸೆನ ಟೇಸ್ಟ್ ಮಾಡಿ ಆ ರಿವ್ಯೂನ ನಿಮ್ಗೆ ಹೇಳ್ಬೇಕು ಅಂತ ಬಂದಿದ್ದೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್. ಸರ್, ವಿರಾಟ್ ಕೊಹ್ಲಿ ಮತ್ತೆ ಅನುಷ್ಕಾ ಶರ್ಮಾ ಬಂದಾಗ ಏನ್ ಆರ್ಡರ್ ಮಾಡ್ತಾ ಇದ್ದಾರೆ? ಅವ್ರು ಬೆಣ್ಣೆ ಮಸಾಲ, ಮಂಗಳೂರು ಬಜ್ಜಿ, ಕೇಸರಿ ಬಾತು. ಬಟ್ ಬಜ್ಜಿ ಇಷ್ಟೊತ್ತಿಗೆ ಇರಲ್ಲ, 4 ಗಂಟೆ ಮೇಲೆ ಇರುತ್ತೆ. ಬೆಣ್ಣೆ ಮಸಾಲೆ, ಕೇಸರಿ ಬಾತು ತಂದು ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ವಿರಾಟ್ ಕೊಹ್ಲಿ ಮತ್ತೆ ಅನುಷ್ಕಾ ಶರ್ಮಾ ಅವರು ರೆಗ್ಯುಲರ್ ಆಗಿ ಬಂದಾಗೆಲ್ಲ ದೋಸೆ, ಕೇಸರಿ ಬಾತು ಮತ್ತೆ ಮಂಗಳೂರು ಬಜ್ಜಿನ ಆರ್ಡರ್ ಮಾಡ್ತಾ ಇರಂತೆ. ಬಟ್ ಮಂಗಳೂರು ಬಜ್ಜಿ ಸಂಜೆ ಸಿಗುತ್ತೆ, ನಮ್ಗೆ ಅದು ಬೆಳಗ್ಗೆ ಬಂದ್ಬಿಟ್ಟಿದ್ದೀನಿ. ಸೊ ಕೇಸರಿ ಬಾತು ಮತ್ತೆ ದೋಸೆ ನಾನು ಟ್ರೈ ಮಾಡ್ತೀನಿ. ವಿರಾಟ್ ಕೊಹ್ಲಿ ಮತ್ತೆ ಅನುಷ್ಕಾ ಶರ್ಮಾ ಇಷ್ಟ ಆಗಿರುವಂತ ದೋಸೆ ಟ್ರೈ ಮಾಡ್ತಾ ಇದ್ದೀನಿ. ಬೆಣ್ಣೆ ಮಸಾಲೆ ದೋಸೆ. ಚೆನ್ನಾಗಿದೆ. ನಾನು ಫಸ್ಟ್ ಹೇಳಿದ್ದೆ, ನನ್ನ ಖಾರ ಚಟ್ನಿ ಅಂದ್ರೆ ತುಂಬಾ ಇಷ್ಟ. ಅದರಲ್ಲೂ ಇದು ಬೆಣ್ಣೆ ಹಾಕಿದಾರೆ, ತುಂಬಾ ಚೆನ್ನಾಗಿದೆ. ನೀವು ನೋಡ್ಬೋದು, ತೀರಾ ಆಯಿಲಿ ತರನೂ ಇಲ್ಲ. ಬೆಣ್ಣೆ ಹಾಕಿರೋದ್ರಿಂದ ಫುಲ್ ಎಷ್ಟು ಸಾಫ್ಟ್ ಆಗಿದೆ. ನಿಜವಾಗ್ಲೂ ಹೊಡ್ತಿದೆ. ಕೇಸರಿ ಬಾತ್ನ ಟ್ರೈ ಮಾಡೋಣ. ಚೆನ್ನಾಗಿದೆ. ನಿಮ್ಗೆ ಸ್ವೀಟ್ ಅಂದ್ರೆ ಇಷ್ಟ ಇಲ್ಲ, ಬಟ್ ಇದು ಇಷ್ಟ ಆಗೋ ಥರ ಇದೆ. ಹಾಯ್ ಬ್ರೋ, ನಿಮ್ಮ ಹೆಸರು? ಗಣೇಶ್ ಅಂತ. ಓಕೆ, ನಾನು ಇಷ್ಟು ದಿನ ಬರೀ ಎಲ್ಲ ಯೂಟ್ಯೂಬಲ್ಲೆಲ್ಲ ನೋಡಿದ್ದೆ. ವಿರಾಟ್ ಕೊಹ್ಲಿ ಅವರು ಅನುಷ್ಕಾ ಶರ್ಮಾ ಅವರು ರೆಗ್ಯುಲರ್ ಆಗಿ ವಿಸಿಟ್ ಮಾಡ್ತಿರೋ ಹೋಟೆಲ್ ಇದು. ಬಂದಾಗೆಲ್ಲ ಮಸಾಲೆ ದೋಸೆ ಟ್ರೈ ಮಾಡ್ತಾ ಇರೋದು. ಇವತ್ತು ನಾನು ಪರ್ಸನಲಿ ಟ್ರೈ ಮಾಡಿದೆ. ಬಟ್ ನಿಜ ಹೇಳ್ಬೇಕು, ನಂಗೆ ತುಂಬಾ ಇಷ್ಟ ಆಗಿದೆ ಸರ್. ನಾನು ತುಂಬಾ ಕಡೆ ದೋಸೆ ತಿಂದಿದ್ದೀನಿ, ಬಟ್ ಹೊರಗಡೆ ಕ್ರಿಸ್ಪಿ ಆಗಿರುತ್ತೆ, ಹೊರಗಡೆ ಸಾಫ್ಟ್ ಆಗಿರುತ್ತೆ. ಆ ಬೆಣ್ಣೆ ಮಸಾಲೆ ತುಂಬಾ ಚೆನ್ನಾಗಿತ್ತು. ಕೇಸರಿ ಬಾತ್ ಕೂಡ ನಂಗೆ ಸ್ವೀಟ್ ಅಂದ್ರೆ ಇಷ್ಟ ಆಗಲ್ಲ, ಬಟ್ ಫಸ್ಟ್ ಟೈಮ್ ಈ ಸ್ವೀಟ್ ಇಷ್ಟ ಆಗೋ ಥರ ಇತ್ತು. ನಿಜವಾಗ್ಲೂ ಇಷ್ಟ ಆಗಿದೆ ಸರ್. ಥ್ಯಾಂಕ್ ಯು ಸೊ ಮಚ್. ಓಕೆ ಸರ್, ಈಗ ನಾನು CTR ಬಗ್ಗೆ ಎಲ್ರಿಗೂ ಗೊತ್ತಾ ಇದೆ, ಎಲ್ಲರೂ ಇಷ್ಟೊಂದು ಫೇಮಸ್ ಇದೆ. ಮಲ್ಲೇಶ್ವರಮಲ್ಲಿ ಎಲ್ಲ, ಇಡೀ ಬೆಂಗಳೂರಲ್ಲೆಲ್ಲ ಫೇಮಸ್ ಇದೆ. ಬಟ್ ಈ ಶುರುವಾಗಿದ್ದು ಇಷ್ಟೇ ಏನು ಸರ್? ಶುರುವಾಗಿದ್ದು ಬಂದು YV ರಾಮಕೃಷ್ಣ ಹೊಳ್ಳರ್ ಅಂತ ಇದ್ದಾರೆ. ಅವರು 3 ಬ್ರದರ್ಸ್ ಶುರು ಮಾಡಿದ್ರು. 1920s ಅಲ್ಲಿ ಅವ್ರು ಶುರು ಮಾಡಿದ್ದು ಬ್ರದರ್ಸ್. ಅದಾದ್ಮೇಲೆ ಇನ್ನೊಬ್ರು ಓನರ್ ಪಾಸ್ ಆನ್ ಆಯ್ತು ಅರ್ಲಿ 50s ಅಲ್ಲಿ. ಅಂಡ್ ಅರ್ಲಿ 80s ಅಲ್ಲಿ ನಮ್ಮ ತಂದೆಯವರು ಸಂಜೀವ್ ಪೂಜಾರಿ ಅಂತ ಅವ್ರು ತಗೊಂಡ್ರು. ಹಾಗಾಗಿ ನಾನು ನಮ್ಮ ಬ್ರದರ್ ಇಬ್ರು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ ಸರ್, ಓಕೆ. ನಿಮ್ಮ ಬ್ರದರ್ ನೇಮ್? ಸಂದೇಶ್ ಅಂತ. ಓಕೆ, ಅಂದ್ರೆ ನೀವು ಫುಲ್ ಟೈಮ್ ಈ ಹೋಟೆಲ್ ಬಿಸ್ನೆಸ್ ಅಲ್ಲಿ ಇರೋದಾ? ಎಸ್. ಓಕೆ ಸರ್, ನನ್ನ ಮೇನ್ ಮೊದಲನೇ ಕ್ವಶನ್, ಎಲ್ಲರೂ ಮೈಂಡಲ್ಲಿ ಕ್ವಶನ್ ಇದ್ದೇ ಇರುತ್ತೆ. ಅಂದ್ರೆ CTR ಅಂದ್ರೆ ಫುಲ್ ತುಂಬಾ ಫೇಮಸ್ ಇದೆ. ಹೆಂಗೆ ಎಷ್ಟೊಂದು ಫೇಮಸ್ ಆಗಿ ಕಾರಣ ಅಂತ? ಇದು ಓವರ್ ನೈಟ್ ಅಂತ ಯಾವುದು ಆಗಲ್ಲ. ಇವೆನ್ಚುಲಿ ಹೋಗ್ತಾ 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 ಜನಕ್ಕೆ ಟೇಸ್ಟ್ ಇಷ್ಟ ಆಯ್ತು, ಅವ್ರು ಬರ್ತಾ ಇದ್ರು. ನಮ್ಮ ಸರ್ವಿಸ್ ಕ್ವಾಲಿಟಿ ಎಲ್ಲ ನೋಡಿಕೊಂಡು ಹಾಗಾಗಿ ಅಪ್ರಿಷಿಯೇಟ್ ಮಾಡಿದ್ದಾರೆ. ಅದೇ ನಡ್ಸ್ಕೊಂಡು ಹೋಗ್ತಾ ಇದೀವಿ ಹಾಗೆ. ಓಕೆ ಸರ್, ಒಂದು ಸಕ್ಸಸ್ಫುಲ್ ಹೋಟೆಲ್ ಬಿಸ್ನೆಸ್ ನ ರನ್ ಮಾಡಬೇಕಂದ್ರೆ ಏನು ಇಂಪಾರ್ಟೆಂಟ್ ಆಗುತ್ತೆ? ಫಸ್ಟ್ ನಿಮಗೆ ನಿಮ್ಮ ಸ್ಟಾಫ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಯಾವ ಥರ ಸ್ಟಾಫ್ ಟ್ರೈನ್ ಮಾಡ್ತೀರಾ, ಮತ್ತೆ ಯಾವ ಥರ ಅವರು ಇರ್ತಾರೆ, ಮತ್ತೆ ನಿಮ್ದೊಂದು
ಪ್ಯಾಟರ್ನ್ ಇರ್ಬೇಕು ಕಿಚನ್ ಅಲ್ಲಿ ಹೇಗೆ ಹೋಗ್ತೀರಾ ಅಂತ ಪ್ರತಿಯೊಂದು ಒಂದು ಆರ್ಗನೈಸ್ ಬಹುದಾಗ್ಲೇ ಒಂದು ರೆಸ್ಟೋರೆಂಟ್ ಸಕ್ಸಸ್ಫುಲ್ ಆಗೋದು. ಓಕೆ ಓಕೆ, ಅಂದ್ರೆ ಈ ತರ ಇಟ್ಕೊಂಡು ಓಕೆ ಈ ನಡುವೆ ಬಿಸ್ನೆಸ್ ರನ್ ಆಗ್ಬೇಕು, ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಜನನೇ ತುಂಬಾ ಇಂಪಾರ್ಟೆಂಟ್. ಅಂತ ಜನನ ಹೆಂಗೆ ಸಂಪಾದನೆ ಮಾಡೋದು ಅಂತ? ಸಂಪಾದನೆ ಮಾಡೋದು ಮೇನ್ ನೀವು ಬಿಸ್ನೆಸ್ ಅಂತ ಅಂದ್ರೆ ನಿಮಗೆ ಯು ನೀಡ್ ಟು ಹ್ಯಾವ್ ಪೇಷನ್ಸ್ ಒನ್ ಥಿಂಗ್. ಸೊ ಕಸ್ಟಮರ್ನ ಒಂದ್ಸತಿ ಬಂದವರು ಪದೇ ಪದೇ ಅವ್ರು ಯಾವ ಥರ ಬರ್ಬೋದು ಅನ್ನೋದನ್ನ ನೀವು ಫೋಕಸ್ ಮಾಡಿದ್ರೆ ನಿಮ್ಗೆ ಅಲ್ಲೇ ಒಂದು ಸೈಕಲ್ ಶುರು ಆಗುತ್ತೆ. ಹಾಗಾಗಿ ಒಂದು ಬಿಸ್ನೆಸ್ ನಡ್ಕೊಂಡು ಹೋಗ್ಬೋದು. ಓಕೆ ಸರ್, ನೀವು ಎಷ್ಟು ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ನಾನು ಬಂದು ಸುಮಾರು ಒಂದು 8 years ಆಯ್ತು ಈಗ. ಬಟ್ ಈ ಜಾಗದಲ್ಲಿ 100 ವರ್ಷ ಮೇಲಿಂದನೂ ದೋಸೆ ನಡೀತದೆ, ದೋಸೆ ಆಗ್ತಾನೆ ಇದೆ, ಜನ ಬರ್ತಾನೆ ಇದ್ದಾರೆ. ಓಕೆ ಸರ್, ನಿಮ್ 8 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಈಗ ಮುಂದೆ ಯಾರು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ತಾರಲ್ಲ ಅವ್ರಿಗೆ ಬಿಸ್ನೆಸ್ ಅಲ್ಲಿ ಇಂಥ ತಪ್ಪನ್ನ ಅವಾಯ್ಡ್ ಮಾಡಿ, ಯಾಕಂದ್ರೆ ಇಂಥ ತಪ್ಪು ಮಾಡಿದ್ರೆ ಸ್ವಲ್ಪ ಲಾಸ್ ಆಗ್ಬೋದು, ಇಲ್ಲ ನಿಮ್ಗೆ ಕಷ್ಟ ಆಗ್ಬೋದು. ಸೊ ಹೊಸ ಬಿಸ್ನೆಸ್ ಮಾಡಬೇಕು ಅಂತ ಇದ್ದು ಎಸ್ಪೆಷಲಿ ಹೋಟೆಲ್ ಬಿಸ್ನೆಸ್ ಮಾಡ್ಬೇಕು ಅಂತವ್ರು ಇಂಥ ಮಿಸ್ಟೇಕ್ಗಳನ್ನ ಅವಾಯ್ಡ್ ಮಾಡಿ ಅಂತಂದ್ರೆ ಇಂಥ ಕಡೆ ಎಚ್ಚರವಾಗಿರಿ ಅಂದ್ರೆ ಯಾವುದು? ಒಂದು ಚೌಕಟ್ಟು ಇರಬೇಕು, ಒಂದು ಸಿಸ್ಟಮ್ ಇರಬೇಕು ಅಂತಾರೆ ಇಂಗ್ಲೀಷಲ್ಲಿ. ಓಕೆ, ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಮೇನ್ ಆಗಿ. ಸೊ ಅದನ್ನ ಫಾಲೋ ಮಾಡ್ಕೊಂಡು ಪೇಷನ್ಸ್ ಹಿಡ್ಕೊಂಡು ಹೋದ್ರೆ ಆಗತ್ತೆ, ಖಂಡಿತ ಆಗತ್ತೆ. ಓಕೆ ಸರ್, ಓಕೆ. ಆ್ಯಂಡ್ ನಂದೇನು ಎಲ್ಲರೂ ಈ ಕ್ವಶನ್ ಕಾಮನ್ ಆಗಿ ಕೇಳಿ ಇರ್ತಾರೆ. ಆ್ಯಂಡ್ ವಿರಾಟ್ ಕೊಹ್ಲಿ ಅವರು, ಅನುಷ್ಕಾ ಶರ್ಮಾ ಅವರು ಅಂದ್ರೆ ಎಷ್ಟು ದಿನಕ್ಕೆ ಒಂದ್ಸತಿ ಬರ್ತಾರೆ ಅಂತ? ಇಲ್ಲ, ಅವ್ರು ಮುಂಚೆ ಟೇಕ್ ಅವೇ ಎಲ್ಲ ಬಂದಿತ್ತು, ಪಾರ್ಸಲ್ ಬಂದಿತ್ತು. ಸೊ ಈ ಸತಿ ಅವ್ರು ಫ್ರೀ ಇದ್ದಾಗ ಅವ್ರು ಬಂದು ತಿನ್ಕೊಂಡು ಹೋಗಿದ್ರು. ಮುಂಚೆನೆ ಫೋನ್ ಬಂದಿತ್ತು ನಮಗೆ, ಅವ್ರ ಟೀಮ್ ಇನ್ಫಾರ್ಮ್ ಮಾಡಿತ್ತು. ಸೊ ಅವ್ರು ಬಂದಾಗ 12:30ಗೆ ನಾವು ಬಂದ್ರು. ಆಮೇಲೆ ಕ್ಲೋಸ್ ಆಗಿತ್ತು. ಸೊ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿಲ್ಲ ಮೇಲೆ ಕೊಡಿ ನಮಗೆ ಸಪ್ರೇಟ್ ಆಗಿ ಅಂತ ಹೇಳಿದ್ರು. ಅದೇ ತರ ನಾವು ಮಾಡಿ ಸರ್ವಿಸ್ ಕೊಡ್ತೀವಿ. ಅಂದ್ರೆ ಎಷ್ಟು ಸತಿ ಬಂದಿದ್ದಾರೆ ವಿರಾಟ್ ಕೊಹ್ಲಿ? ಒಂದೇ ಸತಿ ಸರ್, ಒಂದೇ ಸತಿ ಬಂದಿದ್ದಾರೆ. ಓಕೆ ಸರ್, ಅಂದ್ರೆ ಹೆಂಗ್ ಅನಿಸ್ತು ಅಂದ್ರೆ ಅಷ್ಟು ದೊಡ್ಡ ಕ್ರಿಕೆಟ್ ಪ್ಲೇಯರ್ ಇಲ್ಲಿ ಬಂದು ವಿಸಿಟ್? ನಮ್ಗೆ ಬಹಳ ಎಕ್ಸೈಟ್ಮೆಂಟ್ ಆಯ್ತು ಸರ್. ಫಸ್ಟ್ ಇನಿಷಿಯಲಿ ನಾವು ನಮಗೆ ನ್ಯೂಸ್ ಸಿಕ್ಕಾಗ ಇಲ್ಲ ಬರ್ಬೋದಾ ಡೌಟ್ ಇತ್ತು ನಮಗೆ. ಅದಾದ್ಮೇಲೆ 12 o'clockಗೆ ನಮ್ಗೆ ಕನ್ಫರ್ಮೇಶನ್ ಆಯ್ತು. ಸೊ ಆದ್ಮೇಲೆ ಬಂದಾದ್ಮೇಲೆ ಕ್ರೌಡ್ ಒಂದ್ ಸ್ವಲ್ಪ ಕಂಟ್ರೋಲ್ ಮಾಡೋದು ನಮ್ಗೆ ಒಂದ್ ಸ್ವಲ್ಪ ಟಫ್ ಇತ್ತು ಅಷ್ಟೇ. ಅದು ಬಿಟ್ರೆ ಇನ್ನೇನಿಲ್ಲ. ದೇ ವರ್ ವೆರಿ ಫ್ರೆಂಡ್ಲಿ. ಅವ್ರಿಗೂ ಬಹಳ ಇಷ್ಟ ಆಯ್ತು ತಿಂದಿದ್ದೆಲ್ಲ. ಏನೇನು ಆರ್ಡರ್ ಮಾಡಿದ್ರು ಅವರು? ಮಂಗಳೂರು ಬಜ್ಜಿ ತಿಂದ್ರು, ಮದ್ದೂರು ವಡೆ, ದೋಸೆ 2 ತಿಂದ್ರು, ಆಮೇಲೆ ಕಾಫಿ. ಅವ್ರ ಕಾಫಿ ಏನು ತುಂಬಾ ಇಷ್ಟ ಅಂತ. ಸೊ ಕಾಫಿ ಒಂದು 3 ಸತಿ ಕೊಡೋರು ಅವರು. ಫ್ಯಾಮಿಲಿ ಮತ್ತೆ ಅವರು 2 ಜನ, ವಿರಾಟ್ ಕೊಹ್ಲಿ, ಅನುಷ್ಕಾ ಶರ್ಮಾ ಮತ್ತೆ ಅವ್ರ ಫ್ಯಾಮಿಲಿ ಬಂದಿದ್ರು. ನಾವು ನೋಡ್ತಾ ಇದ್ವಿ ಇಂಟರ್ನೆಟ್ ಎಲ್ಲ ವಿಡಿಯೋ ನೋಡಿದ ತಕ್ಷಣ ಓಕೆ ಫಸ್ಟ್ ವಿಸಿಟ್ ಮಾಡಬೇಕು, ಫಸ್ಟ್ ಹೋಗ್ಬೇಕು ಅಂತ. ಈಗಲೂ ಅಲ್ಲಿ ಮೇಲ್ಗಡೆ ಮಾತಾಡ್ತಾ ಇದ್ದೆ, ಓಕೆ ಇದೇ ಟೇಬಲ್ ಅಲ್ಲಿ ಕೂತಿದ್ರೆ ಇವರೇ ಸರ್ವ್ ಮಾಡಿ ಅಂತ. ಓಕೆ ಸರ್, ಎಷ್ಟು ಖುಷಿ ಆಯ್ತು ಸರ್ ಅಂತ ದೊಡ್ಡ ಸೆಲೆಬ್ರಿಟಿ ಎಲ್ಲ ಬಂದು ವಿಸಿಟ್ ಮಾಡ್ತಾರೆ ಅಂದಾಗ? ಆ ತರ ನಮ್ಗೆ ಬಂದ್ರೆ ಬಹಳ ಖುಷಿ ಆಗುತ್ತೆ ಸರ್. ಎಸ್ಪೆಷಲಿ ನಮ್ಮ ಸ್ಟಾಫ್ ಆಗ್ಲಿ, ನಮ್ಮ ಜನ ಆಗ್ಲಿ, ಅವರು ತಗೊಳ್ಳೋ ರೆಸ್ಪಾನ್ಸ್ ಬಹಳ ಚೆನ್ನಾಗಿದೆ. ಇಲ್ಲಿ ಯಾರು ಗಲಾಟೆ ಏನಾಗ್ಲಿಲ್ಲ. ಆದಷ್ಟು ಅವ್ರ ಪಾಪ ನೋಡ್ಬೇಕಾಗಿತ್ತು. ಸುಮಾರು ಜನಕ್ಕೆ ಅವ್ರು ಆಚೆ ಬಂದಾಗ ನೋಡಕ್ಕೂ ಆಗ್ಲಿಲ್ಲ. ಬಟ್ ನಮ್ ಖುಷಿ, ನಮ್ಮ ಹೋಟ್ಲಿಗೆ ಬಂದು ತಿಂದು ಹೋದ್ರಲ್ಲ ಅನ್ನೋದು ಒಂದು ಖುಷಿ ಇದೆ. ಓಕೆ. ಅಂಡ್ ವಿರಾಟ್ ಕೊಹ್ಲಿ, ಅನುಷ್ಕಾ ಶರ್ಮಾ ಅವ್ರನ್ನ ಬಿಟ್ಟು ಇನ್ನ ಬೇರೆ ಯಾರೆಲ್ಲ ಸೆಲೆಬ್ರಿಟೀಸ್ ಬಂದಿದ್ದಾರೆ ಸರ್? ಸುಮಾರು ಜನ ಬಂದಿದ್ದಾರೆ. ನಮ್ಮ ಕನ್ನಡದಿಂದ ಸುಮಾರು ಜನ ಬಂದು ಹೋಗಿದ್ದಾರೆ. ಶಿವಣ್ಣ ಬಂದಿದ್ರು, ಅಪ್ಪು ಅವ್ರು ಬರ್ತಾ ಇದ್ರು, ಸುಮಾರು ಬಂದಿದ್ದಾರೆ ಸರ್, ಎಲ್ಲರೂ ಬಂದಿದ್ದಾರೆ. ಓಕೆ. ಅಪ್ಪು ಸರ್ ಬಂದಾಗ ಏನು ಆರ್ಡರ್ ಮಾಡ್ತಾ ಇದ್ರು? ಅವರು ಬೆಣ್ಣೆ ಮಸಾಲೆ ಅವರು ಕೂಡ. ಹಂಗೆ ನಾನು ಇವತ್ತು ಅದನ್ನೇ ಟ್ರೈ ಮಾಡಿದ್ದು. ಓಕೆ. ಅಂಡ್ ಶಿವಣ್ಣ ಅವ್ರು ಬಂದಾಗ? ಶಿವಣ್ಣ ಅವ್ರು ಬಂದಾಗ್ಲೂ ದೋಸೆನೆ, ಬೆಣ್ಣೆ ಮಸಾಲೆ. ಇನ್ನ ಯಾರೆಲ್ಲ ಬರ್ತಾ ಇದ್ರು? ಇನ್ನ ಬಂದಿದ್ದಾರೆ ಸರ್, ಸುಮಾರು ಜನ ಇದ್ದಾರೆ. ನಮ್ಮ ಪೊಲಿಟಿಷಿಯನ್ಸ್ ಅಲ್ಲಿ ಸುಮಾರು ಜನ ಬರ್ತಾರೆ. ಅವ್ರು ಅವಾಗ ಸುಮಾರು ಒಂದು 20-25 ವರ್ಷದಿಂದನೂ ಬಂದಿರೋರು ಇದ್ದಾರೆ. ಮುಂಚೆ ಈಗ ಏನ್ ನೋಡ್ತಾ ಇದೀವಿ ಅವ್ರನ್ನ, ಅದಕ್ಕಿಂತ ಮುಂಚೆಯಿಂದನೂ ನಾನು ಸುಮಾರು ಜನ ಬರೋದನ್ನ ಕೇಳಿದ್ದೀನಿ. 20-25 years ಇಂದನೂ ಬರ್ತಾ ಇದ್ದಾರೆ. ಹಂಗಾಗಿ ಅದು ಹಾಗೆ ಆ ಸರ್ವಿಸ್ ಹಾಗೆ ನಡ್ಕೊಂಡು ಹೋಗ್ತದೆ. ಬಂದಾಗ ಅವ್ರ ಕಡೆ ಯಾವ ಥರ ಕೊಡ್ಬೇಕು ಟ್ರೀಟ್ಮೆಂಟ್ ನಾವು ಕೊಡ್ತೀವಿ. ಅಂದ್ರೆ ಸರ್ವಿಸ್ ಯಾವ ಥರ ಕೊಡ್ಬೇಕು ಎಲ್ಲರಿಗೂ, ನಾರ್ಮಲ್ ಜನ ಆಗಲಿ ಯಾರೇ ಆಗಲಿ, ಅದು ಕೊಡ್ಲೇಬೇಕು ನಾವು. ಓಕೆ ಸರ್, ಓಕೆ. ಅಂದ್ರೆ ನನಗಂತೂ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಒಂದು ಕಾಮನ್ ಮ್ಯಾನ್ ಇಂದ ಹಿಡಿದು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿಗೂ ಇಲ್ಲಿ ಸಿಗುವಂಥ ಪ್ರತಿಯೊಂದು ಫುಡ್ ಐಟಮ್ ಕೂಡ ಇಷ್ಟ. ಆ್ಯಂಡ್ ನಿಮಗೂ ಕೂಡ ಗೊತ್ತೇ ಇರುತ್ತೆ CTR ಬಗ್ಗೆ, ಇಲ್ಲಿ ಸಿಗುವಂಥ ಫುಡ್ ಐಟಮ್ಸ್ ಬಗ್ಗೆ ನಾನು ಹೊಸದಾಗಿ ಹೇಳಬೇಕಾಗಿಲ್ಲ. ಬಟ್ ನಾನು ಪರ್ಸನಲಿ ಯಾವತ್ತೂ ಬಂದಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ. ಫಸ್ಟ್ ಇಂಪ್ರೆಷನಲ್ಲಿ ತುಂಬಾ ಇಷ್ಟ ಆಗೋಯ್ತು. ಇಷ್ಟು ದಿನ ಇಂಟರ್ನೆಟಲ್ಲಿ ಕೇಳಿದೆ. ಬಟ್ ಒಂದು ನಿಮ್ಮ ಸಕ್ಸಸ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಏನಂದ್ರೆ ಕಾಮನ್ ಮ್ಯಾನ್ ಇಂದ ಹಿಡಿದು ಸೆಲೆಬ್ರಿಟಿಗಳು ಎಲ್ರಿಗೂ ರೀಚ್ ಆಗಿದ್ದೀರಾ ಅಂತ. ಸೊ ಅಂದರೆ ನೀವು ಒಂದು ದೊಡ್ಡ ಇನ್ಸ್ಪಿರೇಷನ್ ಆಗಿದ್ರೆ, ಅದು ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಅಂದರೆ ಯಾರು ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ CTR ಒಂಥರ ಬ್ರ್ಯಾಂಡ್ ನೇಮ್ ಆಗಿ ಕ್ರಿಯೇಟ್ ಆಗಿರೋದ್ರಿಂದ ಒಂದು ದೊಡ್ಡ ಇನ್ಸ್ಪಿರೇಷನ್. ಯಾಕಂದರೆ ನಾರ್ಮಲ್ ಆಗಿ ಒಂದು ಜನ ದೊಡ್ಡ ಸೆಲೆಬ್ರಿಟಿಗಳು ವಿಸಿಟ್ ಮಾಡೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸೊ ನೀವು ನಿಮ್ಮನ್ನ ಈ ವಿಡಿಯೋ ನೋಡ್ತಿದ್ರು, ನಿಮ್ಮನ್ನ ಇನ್ಸ್ಪಿರೇಷನ್ ಕನ್ಸಿಡರ್ ಮಾಡಿಬಿಟ್ಟು ಅವ್ರು ಏನಾದ್ರು ಜೀವನದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಇಲ್ಲ ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರಲ್ಲ, ಅಂಥವ್ರಿಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಇಲ್ಲ ಟಿಪ್ಸ್ ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ರೆಸ್ಟೋರೆಂಟ್ ಫೀಲ್ಡಲ್ಲೇ ಸ್ಟಾರ್ಟ್ ಮಾಡಬೇಕು ಹೋಟ್ಲೆ ಅಂದರೆ ನಿಮಗೆ ಅದೇ ಸರ್, ನಾನು ಹೇಳ್ದಂಗೆ ಬೇಸಿಕ್ ಆಗಿ ಒಂದು ಪ್ರಿನ್ಸಿಪಲ್ ಇಟ್ಕೊಳ್ಳಿ, ಒಂದು ಸ್ಟ್ರಕ್ಚರ್, ಒಂದು ಟೀಮ್ ಏನು ಫಾರ್ಮ್ ಮಾಡ್ತೀರಾ ತುಂಬ ಇಂಪಾರ್ಟೆಂಟ್. ಓಕೆ ಸರ್. ನಿಮ್ಮ ಮೆನು ಆಗಲಿ, ಪ್ರತಿಯೊಂದು ಏನು ಟೇಬಲಿಂದ ನೀವು ಟೇಬಲ್ಗೆ ಸರ್ವಿಸ್ ಮಾಡ್ತೀರಾ ಅದನ್ನು ನೀವು ನಿಮ್ಮ ಸಿಸ್ಟಮ್ಯಾಟಿಕ್ ಆಗಿ ನೀವು ಒಂದು ರೆಡಿ ಮಾಡಬೇಕಾಗತ್ತೆ ಪ್ರತಿಯೊಂದು. ಮತ್ತು ಪೇಷನ್ಸ್ ಇರಬೇಕು. ನಮ್ಮ ಫೀಲ್ಡಲ್ಲಿ ಪೇಷನ್ಸ್ ಅನ್ನೋದು ಭಾಳ ಮುಖ್ಯ. ಓಕೆ ಸರ್. ಹಂಗಾಗಿ ಅದನ್ನು ನೀವು ಅಷ್ಟು ಫಾಲೋ ಮಾಡ್ಕೊಂಡ್ರೆ ಪಕ್ಕ ಓಕೆ. ಈ ಲೊಕೇಶನ್ ಕೇಳಬಾರ್ದು, ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಆದ್ರೂ ಕೇಳ್ತೀನಿ. ಸೊ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ? ನಮ್ಮ ಮಲ್ಲೇಶ್ವರಂದಲ್ಲಿ 7ನೇ ಕ್ರಾಸು 3ನೇ ಮೈನು. ಮಲ್ಲೇಶ್ವರಂ ಗ್ರೌಂಡ್ ಇದೆ, ಅದ್ರ ಪಕ್ಕದಲ್ಲಿ ಕ್ಲಬ್ ಇದೆ. ಇಲ್ಲಿ ಬಂದು ಯಾರನ್ನೇ ಕೇಳಿದ್ರು, ಇಲ್ಲ ನೀವು ಗೂಗಲ್ ಮ್ಯಾಪ್ ಹಾಕಿ ಸರ್ಚ್ ಮಾಡಿದ್ರು ನಿಮ್ಗೆ ಲೊಕೇಶನ್ ಗೊತ್ತಾಗುತ್ತೆ ನಿಮಗೆ.
ಓಕೆ ಸರ್, ನಿಮ್ಮ ಫ್ಯೂಚರ್ ಪ್ಲಾನ್ ಏನಾದ್ರು ಇದೆಯಾ? ಇದನ್ನ ಎಕ್ಸ್ಟೆಂಡ್ ಮಾಡ್ಬೇಕಾದ್ರೆ? ಎಸ್ ಸರ್, ಎಕ್ಸ್ಪ್ಯಾಂಡ್ ಮಾಡ್ತಾ ಇದೀವಿ ಈಗ. ಇತ್ತೀಚೆಗೆ ಗೊತ್ತಾಗತ್ತೆ, ನಾವು ಮಾರ್ಕೆಟಿಂಗ್ ಅಲ್ಲಿ ನಾವು ಸೋಷಿಯಲ್ ಮೀಡಿಯಲ್ಲಿ ಹಾಕ್ತಿವಿ, ಇಷ್ಟರಲ್ಲೇ ಓಕೆ ಹಾಕಿ ನಾವು ನಮ್ಮ ಎಕ್ಸ್ಪಾನ್ಷನ್ ಪ್ಲಾನ್ ಹೇಳ್ತೀವಿ ನಿಮಗೆ. ಓಕೆ ಸರ್, ನಿಮ್ಮ ಎಲ್ಲ ಫ್ಯೂಚರ್ ಪ್ಲಾನ್ಗೂ ನನ್ನ ಕಡೆಯಿಂದ, ನಮ್ಮ ಇಡೀ ಫ್ರೀಡಮ್ ಆ್ಯಪ್ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಷ್ಟೊಂದು ನಮ್ಮ ಟೈಮ್ ಕೊಟ್ಟು ನಮ್ಮ ಜೊತೆ ಮಾತಾಡಿ ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿದ್ರಲ್ಲ, ಇಷ್ಟೊಂದು ಸಕ್ಸಸ್ಫುಲ್ ಆಗಿ ಇಷ್ಟು ದೊಡ್ಡ ಬ್ರ್ಯಾಂಡ್ ನೇಮ್ ಕ್ರಿಯೇಟ್ ಮಾಡಿರುವಂಥ CTR ಸಕ್ಸಸ್ ಸ್ಟೋರಿ ಆಗಿರ್ಬೋದು, ಅವರ ಖುಷಿ ಜರ್ನಿ ಆಗಿರ್ಬೋದು. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರನೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್.